ಜೈ ಭೀಮ್ ಬಂಧುಗಳೇ, ಇದೇ ತಿಂಗಳು 11ನೇ ತಾರೀಕು 11/6/2026 ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಇತ್ತೀಚಿನ ವಿದ್ಯಮಾನಗಳನ್ನ ನಾವು ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಶೋಷಿತ ಸಮುದಾಯದಲ್ಲಿ, ಅಸ್ಪೃಶ್ಯ ಸಮುದಾಯದಲ್ಲಿ, ಬಲಿಷ್ಠವಾಗಿರ್ತಕ್ಕಂಥ ಸಮುದಾಯದಲ್ಲಿ, ಹಳೆ ಮೈಸೂರು ಪ್ರಾಂತ್ಯದ ಒಂದು ಭಾಗದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಂವಿಧಾನ, ಪ್ರಜಾಪ್ರಭುತ್ವ, ಸಂವಿಧಾನದ ಪೀಠಿಕೆ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಎತ್ತಿಡಿದಿರ್ತಕ್ಕಂಥ ನಾಯಕರುಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ರು. ಅಂತಹ ನಾಯಕರುಗಳೆಲ್ಲ ಇಲ್ಲ ಇವಾಗ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಶಕಗಳಿಂದ ನಾವು ಮತದಾರರಾಗಿ ಬಂದಿದ್ದೇವೆ. ನಮ್ಮ ಮತವನ್ನೇ ತೆಗೆದುಕೊಂಡಂತ ಕಾಂಗ್ರೆಸ್ ಪಕ್ಷ ಒಬ್ಬೊಬ್ಬರೇ ನಮ್ಮ ನಾಯಕರನ್ನ ಅವರಿಗೆ ಉನ್ನತ ಹುದ್ದೆಗಳನ್ನ ಕೊಡ್ತೀವಿ ಅಂತೇಳಿ ವಂಚಿಸಿ ಮೋಸ ಮಾಡಿ ಅವರೆಲ್ಲರೂ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಈಗಿರ್ತಕ್ಕಂತಹ ಹಿರಿಯ ನಾಯಕರುಗಳ ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ದಲಿತ ಸಂಘಟನೆಗಳ ಸಕ್ರಿಯವಾಗಿ ಎಲ್ಲಾ ಸಂಘಟನೆಗಳಿಗೂ ತಾಯ್ತನದ ಹೃದಯವನ್ನು ತುಂಬಿರತಕ್ಕಂತಹ ಹಲವಾರು ನಾಯಕರಲ್ಲಿ ಅತ್ಯಂತ ನಾಯಕರಾಗಿರ್ತಕ್ಕಂತಹ ಎಚ್.ಸಿ. ಮಹದೇವಪ್ಪನವರನ್ನ ಏನು ಈಗಾಗಲೇ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥ ತಮಗೆ ಗೊತ್ತಿದೆ. ಇದು ನಿಜವಾಗ್ಲೂ ಸಹ ನಾಯಕತ್ವವನ್ನು ನಾಶ ಮಾಡತಕ್ಕಂಥದ್ದು. ಒಂದು ಸಮುದಾಯದ ನಾಯಕನನ್ನ ನಾಶ ಮಾಡಿದ್ರೆ ಆ ಸಮುದಾಯ ತನಗೆ ತಾನೇ ನಾಶ ಆಗುತ್ತೆ ಅಂತಕ್ಕಂಥ ಸಂದೇಶ ಹೋಗ್ತದೆ. ಹಾಗಾಗಿ ದಿನಾಂಕ 11/6/2026ನೇ ದಿನದಲ್ಲಿ ನಡೀತಕ್ಕಂಥ ಪ್ರತಿಭಟನಾ ಸಮಾವೇಶದಲ್ಲಿ ನಾಡಿನ ಎಲ್ಲ ಜನರು ಭಾಗವಹಿಸಬೇಕು. ನಮ್ಮ ಸಮುದಾಯದಲ್ಲಿ, ಬಲಿಷ್ಠವಾಗಿರತಕ್ಕಂಥ ಸಮುದಾಯದಲ್ಲಿ ಇನ್ನೂ 5 ಜನಕ್ಕೆ ಪ್ರತಿಷ್ಠಿತವಾದಂತಹ ಮಂತ್ರಿ ಪದವಿಗಳನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಸಾಕಷ್ಟು ವರ್ಷಗಳಿಂದ ಪ್ರಬಲವಾದಂತಹ ನಾಯಕತ್ವವನ್ನು ಉಳ್ಳಂತ ಸಮುದಾಯ ದಲಿತ ಸಮುದಾಯ. ಎಲ್ಲಾ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೊರಲಿನ ಒಂದು ಪ್ರತಿಭಟನೆಯ ಸಂದೇಶ ಇದೆ. ಹಾಗಾಗಿ ಪರಿಶಿಷ್ಟ ಸಮುದಾಯದ ಎಲ್ಲಾ ನಾಯಕರುಗಳನ್ನ ಸಾಮಾಜಿಕ ನ್ಯಾಯಕ್ಕೆ, ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಕ್ಕಂಥ ನಾಯಕರನ್ನ ನಾವು ಉಳಿಸಿಕೊಳ್ಳಲೇಬೇಕಾದಂತ ಸಂದರ್ಭ ಬಂದಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಆ ಒಂದು ಪ್ರತಿಭಟನಾ ಸಮಾವೇಶವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಬಂಧುಗಳೇ, ನಾನು ಮಾಜಿ ಮೇಯರ್ ಪುರುಷೋತ್ತಮ್ ಅಂತೇಳಿ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿ ಮುಗಿದ ನಂತರ ಕಾಂಗ್ರೆಸ್ ಆಡಳಿತ ಹಿರಿಯ ದಲಿತ ರಾಜಕಾರಣಿಗಳನ್ನು ದೂರವಿಡುವುದರ ಮೂಲಕ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಿದೆ. ಇದರ ವಿರುದ್ಧವಾಗಿ ನಾವು ಒಂದು ಎಚ್ಚರಿಕೆಯ ತಿಳುವಳಿಕೆಗೋಸ್ಕರ ದಿನಾಂಕ 11/6/2026 ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕರ್ನಾಟಕ ರಾಜ್ಯದ ದಲಿತ ಸ್ವಾಭಿಮಾನಿಗಳೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾಂಗ್ರೆಸ್ಗೆ ಒಂದು ತಿಳುವಳಿಕೆ ಮತ್ತು ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಇವತ್ತು ದಲಿತ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಮೂಲೆ ಗುಂಪು ಮಾಡ್ತಕ್ಕಂಥ ಪ್ರಯತ್ನ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಡೀತಾ ಇದೆ. ಕಳೆದ 2017ನೇ ಇಸ್ವಿಲೂ ಕೂಡ ಮೈಸೂರು ಹಳೆ ಪ್ರಾಂತ್ಯದ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಕಾಂಗ್ರೆಸ್ ಕಡೆಗಣಿಸಿ ಬಹಳಷ್ಟು ಹಿನ್ನಡೆಯನ್ನು ಆಗಿದೆ. ಮತ್ತೆ ಹಳೆ ಮೈಸೂರು ಭಾಗದ ನಾಯಕರುಗಳನ್ನ ಹಿನ್ನಡೆ ಮಾಡ್ತಕ್ಕಂಥದ್ದು ನಾವು ಸಹಿಸಿಕೊಳ್ಳಕ್ಕೆ ರೆಡಿ ಇಲ್ಲ. ನಾವು ಕಾಂಗ್ರೆಸ್ಗೆ 10 ವರ್ಷಗಳಿಂದನೂ ಕೂಡ ನಾವು ಈ ದಲಿತ ಮತವನ್ನು ಕೊಡುವುದರ ಮೂಲಕ ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದೀವಿ. ಸ್ವತಂತ್ರ ಪೂರ್ವದಿಂದನೂ ಕೂಡ, ಸ್ವತಂತ್ರ ನಂತರದಲ್ಲೂ ಕೂಡ ಕಾಂಗ್ರೆಸ್ ಏನಾರ ಕೂಡ ಇವತ್ತು ಬಲಢ್ಯವಾಗಿದೆ ಅಂತ ಹೇಳಿದ್ರೆ ಅದು ದಲಿತರ ಮತದಿಂದ ಮಾತ್ರ. ಈ ದಲಿತರನ್ನ ಒಡೆಯುವುದು, ದಲಿತರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಪ್ರಯತ್ನ, ನಾವು ಜಾಗೃತಿ ಎತ್ತಂತ ಸಮಾಜ ಇವತ್ತು ಇನ್ನು ಮುಂದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ. ಈಗ ನಾವು ಅದರ ವಿರುದ್ಧವಾಗಿ 11/6/2026 ಫ್ರೀಡಂ ಪಾರ್ಕಲ್ಲಿ ಬೃಹತ್ ಆದಂತ ದಲಿತ ಚಳವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ದಲಿತ ಸ್ವಾಭಿಮಾನಿಗಳು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು. ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಸ್ವಾಮಿಗಳು ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ.